ನಾನು ಅಶೋಕ್ ಎಂ ಸಜ್ಜನ್ ಕರ್ನಾಟಕ ನಿವೃತ್ತಿ ನೌಕರರ ವೇದಿಕೆ ವತಿಯಿಂದ ರಾಜ್ಯ ಸಂಚಾಲಕನಾಗಿ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀ PMP ಷಣ್ಮುಖಯ್ಯನವರೊಂದಿಗೆ ಹಾಗೂ ರಾಜ್ಯ ಸಂಚಾಲಕರುಗಳಾದ ಶ್ರೀ ಗುರು ತಿಗಡಿಯವರು, ಶ್ರೀ SG ಬಿಸೇರೊಟ್ಟಿಯವರು, ಶ್ರೀ ಶಂಕರಪ್ಪ ಲಮಾಣಿಯವರು ಹಾಗೂ ಇನ್ನೋರ್ವ ರಾಜ್ಯ ಸಂಚಾಲಕರುಗಳಾದ ಶ್ರೀ ವಿಜಯ ಅಣಜಿಯವರು, ಶ್ರೀ SP ಪಾಟೀಲ್ ಇವರೊಡಗೂಡಿ ಹುಬ್ಬಳ್ಳಿ ನಗರದಿಂದ ಪ್ರಕಟಿಸುತ್ತಿರುವುದೆಂದರೆ ನಮ್ಮ ರಾಜ್ಯದಾದ್ಯಂತ ಈಗ ಎಲ್ಲ ಜಿಲ್ಲೆಗಳಲ್ಲಿ ನಾವು 7ನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯವನ್ನು ನಿವೃತ್ತಿ ನೌಕರರು ಪಡೆಯುವಂಥ ದಿಸೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಹಂತದಲ್ಲಿ ಮನವಿ ಅರ್ಪಣಾ ಕಾರ್ಯಕ್ರಮ ಅತ್ಯಂತ ಸಮರೋಪಾದಿಯಲ್ಲಿ ಸಾಗ್ತಾ ಇದೆ. ಒಂದು ಕ್ರಾಂತಿಯ ಕಹಳೆ ಮೊಳಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲ ಇನ್ನಷ್ಟು ಗಟ್ಟಿಯಾಗಿ ಇನ್ನೂ ಯಾವ ಜಿಲ್ಲೆಯವರು ಮನವಿಯನ್ನು ಕೊಟ್ಟಿಲ್ಲ, ಯಾವ ತಾಲೂಕಿನವರು ಮನವಿ ಕೊಟ್ಟಿಲ್ಲ, 31ರೊಳಗಾಗಿ ತಾವೆಲ್ಲರೂ 100ಕ್ಕೆ 100 ಎಲ್ಲ ಜಿಲ್ಲೆಗಳ ಮನವಿ ಅರ್ಪಣಾ ಕಾರ್ಯಕ್ರಮವನ್ನು ಮಾಡಬೇಕು. ಇಷ್ಟರೊಳಗಾಗಿ ನಾವು 21ರ ಪಕ್ಕದಲ್ಲಿ 21ರ ನಂತರ ರಾಜ್ಯದ ಎಲ್ಲ ಸಂಚಾಲಕರ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸುತ್ತೇವೆ. ಅಲ್ಲಿ ಎಲ್ಲರೂ ಸೇರಿ ಒಂದು ಗಟ್ಟಿ ನಿರ್ಧಾರವನ್ನು ಮುಂದಿನ ನಡೆಯನ್ನು ತೆಗೆದುಕೊಳ್ತಾ ಇದ್ದೇವೆ. ತಾವೆಲ್ಲರೂ ಮನವಿ ಅರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮಾಧ್ಯಮದಲ್ಲಿ, ಮುದ್ರಣ ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡಬೇಕು ಅಂತ ಹೇಳ್ತಾ, ನಿಗದಿಗೊಳಿಸಿದಂಥ ಎಲ್ಲ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಸಭೆಗಳಿಗೆ ಎಲ್ಲ ನಿವೃತ್ತ ನೌಕರರು ಹೋಗಬೇಕು. ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಮ್ಮೊಂದಿಗಿದೆ. ಅವರ ಒಂದು ಹಂಬಲದೊಂದಿಗೆ, ಬೆಂಬಲದೊಂದಿಗೆ ಸರ್ಕಾರದ ಗಮನ ಸೆಳೆಯೋಣ, ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಬಿಡೋಣ. ತಾವೆಲ್ಲರೂ ಏನು ಮುಂದಿನ ನಡೆ ಹೇಳ್ತಾ ಇದ್ದೀರಿ, CM ಅವರ ಸಭೆಯನ್ನು ದಿನಾಂಕನ ಪಡೆದುಕೊಳ್ಳೋಣ ಮತ್ತು ನ್ಯಾಯಾಂಗದ ಮೆಟ್ಟಿಲನ್ನು ಹತ್ತುವ ದಿನಗಳು ದೂರವಿಲ್ಲ. ಮೊದಲು ಮುಖ್ಯಮಂತ್ರಿಗಳನ್ನು ನಾವು ಭೇಟಿಯಾಗಿ ನಮ್ಮ ಅಳಲನ್ನು ತೋಡಿಕೊಳ್ಳೋಣ, ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತಿಗೆ ಅಲ್ಪವಿರಾಮ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.